ಹುಬ್ಬಳ್ಳಿಯಲ್ಲಿ ಅಂತಾರಾಜ್ಯ ದರೋಡೆಕೋರರಿಗೆ ಬೆಳಗ್ಗೆ ಕಾಲಿಗೆ ಗುಂಡೇಟು ಕೊಟ್ಟಿರುವಂಥದ್ದು. ಹುಬ್ಬಳ್ಳಿಯ ನಾವು ಹೊರವಲಯದಲ್ಲಿದ್ದರೆ ಈ ಒಂದು ಹೊರವಲಯದಲ್ಲಿ ಹುಬ್ಬಳ್ಳಿಯ ದರೋಡೆಕೋರರ ಕಾಲಿಗೆ ಗುಂಡೇಟು ಕೊಟ್ಟಿರ್ತಾರೆ. ಆ ಆರೋಪಿಗಳು ಏನು ಮಾಡಿರ್ತಾರೆ ಅಂದರೆ ಹುಬ್ಬಳ್ಳಿಯ ಹೊರವಲಯದಲ್ಲಿರುವಂಥ ಕೃತ್ಯಕ್ಕೆ ಬಳಸಿರುವಂಥ ಕಾರನ್ನು ತಂದು ಸುಟ್ಟಾಕಿರ್ತಾರೆ. ಈ ಒಂದು ಕಾರು ಸುಡಲು ಮುಖ್ಯ ಕಾರಣವೇನೆಂದರೆ ಪೊಲೀಸರಿಗೆ ಸಾಕ್ಷಿ ಸಿಗಬಾರದೆಂಬ ದುರುದ್ದೇಶದಿಂದ ಈ ಒಂದು ಕಾರನ್ನು ಸುಟ್ಟಾಕ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಸಂಪೂರ್ಣ ಕಾರು ಸುಟ್ಟು ಕರಕಲಾಗಿದೆ. ಈ ಒಂದು ಕಾರನ್ನು ಸುಟ್ಟಿರುವಂಥ ಆರೋಪಿಗಳು ಈಗಾಗಲೇ ಪೊಲೀಸರ ಬಲೆಗೆ ಬಿದ್ದಿದ್ದು ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡೇಟು ಕೊಟ್ಟಿದ್ದಾರೆ. ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಅವರಿದ್ದಾರೆ. ಹಾಗಾದರೆ ಏನು ಹೇಳ್ತಾರೆ ಕೇಳಬಹುದು ಸರ್? ಈ ಒಂದು ಕಾರ್ ಸುಟ್ಟಾಕಿದ್ದಾರೆ ಆರೋಪಿಗಳು, ಸಾಕ್ಷಿ ನಾಶ ಮಾಡಲಿಕ್ಕೆ ಏನು ಹೇಳ್ತಾರೆ ಸರ್? ಈಗ ನಾನು ಹೇಳಿದಂಗೆ ನಮ್ಮಲ್ಲಿ ಮಾರ್ಚ್ 1ನೇ ತಾರೀಕು ಭಾಳ ಒಂದು ಗಂಭೀರ ಕಳ್ಳತನ ಪ್ರಕರಣ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ನಮ್ಮ 2 ಪ್ರತ್ಯೇಕ ತಂಡಗಳು UP ಮತ್ತು ದೆಹಲಿ ಭಾಗದಲ್ಲಿ ಬೀಡುಬಿಟ್ಟು ಆರೋಪಿಗಳ ಪತ್ತೆಗೆ ಪ್ರಯತ್ನ ಮಾಡಿದರು. ನಿನ್ನೆ ನಮಗೆ ಸಿಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಶಿವಮೊಗ್ಗ ಔಟ್ಸ್ಕರ್ಟ್ಸಲ್ಲಿ ಮೂವ್ಮೆಂಟ್ ಆಗಿದೆ ಅನ್ನೋಂಥದ್ದು ಕಂಡು ಬಂದಿದೆ. ಇವರು ಆ್ಯಕ್ಚುಲಿ ಕಳೆದ ಒಂದು 4-5 ದಿವಸದಿಂದ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಮೂವ್ಮೆಂಟ್ ಮಾಡಿದ್ದಾರೆ. ಆದರೆ ಯಾವುದೇ ಒಂದು ನಗರ ಪ್ರದೇಶದಲ್ಲಿ ಚೆಕ್ ಪೋಸ್ಟ್ಗಳು ಇರೋದರಿಂದ ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ವೆಪನ್ ಇಟ್ಕೊಂಡಿರೋದ್ರಿಂದ ಅವರಿಗೆ ಅಫೆನ್ಸ್ ಮಾಡಲಿಕ್ಕೆ ಧೈರ್ಯ ಆಗಿಲ್ಲ ಅನ್ನೋಂಥ ಒಂದು ವಿಷಯ. ಶಿವಮೊಗ್ಗದಲ್ಲಿ ಕೂಡ ನಿನ್ನೆ ಬೆಳಗ್ಗೆಯಿಂದ ಸರ್ವೆ ಮಾಡಿದ್ದಾರೆ. ಅಲ್ಲೂ ಕೂಡ ಎಲ್ಲೂ ಅವರಿಗೆ ಒಂದು ಈಸಿ ಟಾರ್ಗೆಟ್ ಸಿಕ್ಕಿಲ್ಲ. ಹಂಗಾಗಿ ಮತ್ತೆ ಹುಬ್ಳಿ ಕಡೆ ವಾಪಸ್ ಬಂದು ಗಾಡಿಯನ್ನು ಒಂದು ಕಡೆ ನಿಲ್ಲಿಸಿ ಅಲ್ಲೊಂದು 2 ವೀಲರ್ ಯಾವುದಾದ್ರು ತೊಗೊಂಡು ಅದರಲ್ಲಿ ಸರ್ವೆ ಮಾಡಿ ಅಫೆನ್ಸ್ ಮಾಡೋಣ ಅಂತ ಪ್ರಯತ್ನ ಮಾಡಿ ಒಂದು 2 ವೀಲರ್ ರಾಬರಿ ಮಾಡಿದ್ದಾರೆ. ಅದಾದಮೇಲೆ ಇಮಿಡಿಯೇಟಾಗಿ ಕಾರ್ಯೋನ್ಮುಖವಾದಂಥ ನಮ್ಮ ಆಫೀಸರ್ಸು 3 ಜನರನ್ನು ವಶಕ್ಕೆ ತೊಗೊಂಡಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಮಾಡಿ ವಶಕ್ಕೆ ತೊಗೊಂಡಿದ್ದಾರೆ. ಒಬ್ಬ ಆರೋಪಿ ಏನು ಕಾರನ್ನು ನಮ್ಮ ಸಿಬ್ಬಂದಿ ಮೇಲೆ ಹತ್ತಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದ, ಆ ಆರೋಪಿ ಈ ಕಾರಲ್ಲಿ ಹೋಗಿರುವಂಥ ಸಾಧ್ಯತೆ ಉಂಟು. ನಮಗೆ ಸಿಕ್ಕಿರುವಂಥ 3ನೇ ಆರೋಪಿ ಯಾರು ಇವಾಗ ಇಂಟ್ರೋಗೇಷನ್ ಮಾಡ್ತಿದ್ದೀವಿ, ಅವನು ಹೇಳುವಂಥದ್ದು ಈ ಬೆಲೆನೋ ಗಾಡಿ ಏನಿದೆ ಅವರು ಆರೋಪಿಗಳಲ್ಲೇ ಒಬ್ಬರದಕ್ಕೆ ಬಿಲಾಂಗ್ ಆಗಿರುತ್ತೆ. ಹಂಗಾಗಿ ಆ ಕಾರ್ ಐಡೆಂಟಿಟಿಯಿಂದ ಅಕ್ಯೂಸ್ಡ್ ಐಡೆಂಟಿಟಿ ಟ್ರೇಸ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಕಾರ್ ಡಿಸ್ಟ್ರಾಯ್ ಮಾಡಿರ್ತಾರೆ ಅನ್ನುವಂಥದ್ದು ಅವನ ಅನುಮಾನ. ಬಟ್ ತನಿಖೆಯಲ್ಲಿ ನಾವು ಸಮಗ್ರ ಮಾಹಿತಿಯನ್ನು ಮತ್ತು ವಿಷಯಗಳನ್ನು ಹೊರತರಲಾಗುತ್ತೆ. ಇದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರ ಎನ್ ಶಶಿಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಬೂಜಾರ್ ಜೊತೆ ಸಂತೋಷ್ ನಿರಗಲ್, ಪವರ್ TV ಹುಬ್ಬಳ್ಳಿ.